ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಚಿಕ್ಕಮಗಳೂರಿನ ಬೆಳಗಿನ ಮಂಜು ಮುಸುಕಿದ ವಾತಾವರಣವು ಯಾವಾಗಲೂ ಒಂದು ನಿಗೂಢ ಸೌಂದರ್ಯವನ್ನು ಹೊದಿಸಿರುತ್ತದೆ. ಬೆಟ್ಟಗಳ ಸಾಲುಗಳ ನಡುವೆ ಸೂರ್ಯ ಇಣುಕುವ ಮೊದಲೇ ಹಸಿರು ಎಲೆಗಳ ಮೇಲೆ ಮುತ್ತಿನಂತೆ ಕೂತಿರುವ ಇಬ್ಬನಿ ಬಿಂದುಗಳು, ಕಾಫಿ ಹೂಗಳ ಸುವಾಸನೆ ಇವೆಲ್ಲವೂ ಮನಸ್ಸಿಗೆ ಒಂದು ಬಗೆಯ ನೆಮ್ಮದಿ ನೀಡುತ್ತವೆ. ಇಂತಹ ಸುಂದರ ಪರಿಸರದ ಮಡಿಲಲ್ಲಿತ್ತು ಹೈಲ್ಯಾಂಡ್ ಟೆಕ್ ಸೊಲ್ಯೂಷನ್ ಎಂಬ ಸಾಫ್ಟ್ವೇರ್ ಕಂಪನಿ. ಅನನ್ಯ ಈ ಕಚೇರಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸಕ್ಕೆ ಸೇರಿ 2 ವರ್ಷಗಳಾಗಿದ್ದವು. ಆಕೆ ಮಲೆನಾಡಿನ ಸೊಬಗಿನಂತೆಯೇ ಶಾಂತ ಸ್ವಭಾವದವಳು. ದೊಡ್ಡ ಕಣ್ಣುಗಳು, ಸದಾ ಮುಖದ ಮೇಲೆ ಒಂದು ಪುಟ್ಟ ನಗು ಮತ್ತು ಕೆಲಸದಲ್ಲಿ ಅಪ್ರತಿಮ ನಿಷ್ಠೆ. ಅವಳಿಗೆ ತನ್ನ ಲ್ಯಾಪ್ಟಾಪ್, ಕೋಡಿಂಗ್ ಮತ್ತು ಕಿಟಕಿಯಿಂದ ಕಾಣುವ ಬೆಟ್ಟಗಳ ಸಾಲೆ ಪ್ರಪಂಚವಾಗಿತ್ತು. ಅದೇ ಕಚೇರಿಗೆ ಆರ್ಯನ್ ಎಂಬ ಯುವಕ ಮಾರ್ಕೆಟಿಂಗ್ ವಿಭಾಗದ ಲೀಡ್ ಆಗಿ ಬಂದಾಗ ಕಚೇರಿಯ ವಾತಾವರಣವೇ ಬದಲಾದಂತಾಯಿತು. ಆರ್ಯನೊಬ್ಬ ನಗರದ ಸೊಗಡಿನ ಚತುರ ಮಾತುಗಾರ. ಯಾರನ್ನು ಸುಲಭವಾಗಿ ತನ್ನ ಮಾತಿನ ಮೋಡಿಗೆ ಬೀಳಿಸಬಲ್ಲ ವ್ಯಕ್ತಿತ್ವ ಆತನದ್ದು. ಅದೆಷ್ಟೋ ಹುಡುಗಿಯರ ಕಣ್ಣು ಆತನ ಮೇಲಿದ್ದರೂ ಆರ್ಯನ್ ಕಣ್ಣು ನೆಟ್ಟಿದ್ದು ಮಾತ್ರ ಮೂಲೆಯಲ್ಲಿ ಮೌನವಾಗಿ ಕೆಲಸ ಮಾಡುತ್ತಿದ್ದ ಅನನ್ಯಾಳ ಮೇಲೆ. ಅವರ ಮೊದಲ ಭೇಟಿ ನಡೆದದ್ದು ಆಫೀಸ್ನ ಕೆಫೆಯಲ್ಲಿ. ಅನನ್ಯ ತನ್ನ ಕಾಫಿ ಮಗ್ ಹಿಡಿದು ಕಿಟಕಿಯ ಬಳಿ ನಿಂತು ಮಳೆಯನ್ನು ಆಸ್ವಾದಿಸುತ್ತಿದ್ದಳು. ಆರ್ಯನ್ ಅಲ್ಲಿಗೆ ಬಂದು, ಈ ಕಾಫಿ ನಾಡಿನ ಮಳೆ ಮತ್ತು ಈ ಕಹಿ ಕಾಫಿ ಎರಡೂ ಅದ್ಭುತ ಅಲ್ವಾ ಎಂದು ಮಾತು ಪ್ರಾರಂಭಿಸಿದ. ಅನನ್ಯ ಮೆಲ್ಲನೆ ನಕ್ಕು ತಲೆಯಲ್ಲಾಡಿಸಿದಳು. ಆರ್ಯನ್ ಬಿಡಲಿಲ್ಲ. ನಾನು ಆರ್ಯನ್, ಮಾರ್ಕೆಟಿಂಗ್ ಲೀಡ್. ನಿಮ್ಮ ಕೋಡಿಂಗ್ ವೇಗ ನೋಡಿದರೆ ನನಗೆ ಆಶ್ಚರ್ಯವಾಗುತ್ತದೆ. ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡುತ್ತೀರಲ್ಲ, ಬೋರ್ ಆಗಲ್ವಾ ಎಂದು ಕೇಳಿದ. ಅನನ್ಯ ಮೊದಲ ಬಾರಿಗೆ ಆತನ ಕಣ್ಣುಗಳನ್ನು ನೇರವಾಗಿ ನೋಡಿ ಉತ್ತರಿಸಿದಳು. ಕೆಲಸ ಪ್ರೀತಿಯಿಂದ ಮಾಡಿದರೆ ಅದು ಬೋರ್ ಆಗುವುದಿಲ್ಲ ಆರ್ಯನ್. ಆ ದಿನ ಶುರುವಾದ ಆ ಪುಟ್ಟ ಸಂಭಾಷಣೆ ನಂತರದ ದಿನಗಳಲ್ಲಿ ಸುದೀರ್ಘ ಚರ್ಚೆಗಳಾಗಿ ಬದಲಾದವು. ಒಂದೇ ಪ್ರಾಜೆಕ್ಟ್ನಲ್ಲಿ ಇಬ್ಬರು ಕೆಲಸ ಮಾಡುವ ಅನಿವಾರ್ಯತೆ ಬಂದಾಗ ಅವರಿಬ್ಬರ ಭೇಟಿಗಳು ಹೆಚ್ಚಾದವು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಅನನ್ಯಾಳ ಡಬ್ಬಿಯಲ್ಲಿದ್ದ ಮಲೆನಾಡಿನ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿಯನ್ನು ಆರ್ಯನ್ ಸವಿಯುತ್ತಿದ್ದ. ಆರ್ಯನ್ ತನ್ನ ಬಾಲ್ಯದ ತುಂಟಾಟಗಳನ್ನು, ನಗರದ ಜೀವನದ ಗದ್ದಲಗಳನ್ನು ವಿವರಿಸುತ್ತಿದ್ದರೆ ಅನನ್ಯ ಮಂತ್ರಮುಗ್ಧಳಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ತಿಂಗಳುಗಳು ಉರುಳಿದಂತೆ ಸ್ನೇಹವು ಪ್ರೀತಿಗೆ ತಿರುಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಆಫೀಸ್ನ ಕೆಲಸ ಮುಗಿಸಿ ಇಬ್ಬರು ಒಟ್ಟಿಗೆ ಹೊರಬರುತ್ತಿದ್ದರು. ಕಚೇರಿಯ ಗೋಡೆಗಳಿಗೆ ಇವರ ಪ್ರೀತಿಯ ಗುಟ್ಟು ಮೆಲ್ಲನೆ ಹರಡುತ್ತಿತ್ತು. ಸಹೋದ್ಯೋಗಿಗಳು ಚುಡಾಯಿಸಿದಾಗ ಅನನ್ಯಾಳ ಕೆನ್ನೆಗಳು ಕಾಫಿ ಹಣ್ಣಿನಂತೆ ಕೆಂಪಾಗುತ್ತಿದ್ದವು. ಒಂದು ಶನಿವಾರದ ಸಂಜೆ ಇಬ್ಬರು ಮುಳ್ಳಯ್ಯನಗಿರಿ ಬೆಟ್ಟದ ತುದಿಗೆ ಹೋದರು. ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರದಲ್ಲಿ ಮೋಡಗಳು ಕಾಲ ಕೆಳಗೆ ತೇಲುತ್ತಿದ್ದವು. ಸೂರ್ಯ ಕೆಂಪಾಗಿ ಪಶ್ಚಿಮದ ಬೆಟ್ಟಗಳ ಹಿಂದೆ ಸರಿಯುತ್ತಿದ್ದ. ಆ ತಣ್ಣನೆಯ ಗಾಳಿಯಲ್ಲಿ ಆರ್ಯನ್ ತನ್ನ ಜಾಕೆಟ್ ತೆಗೆದು ಅನನ್ಯಾಳಿಗೆ ಹೊದಿಸಿದ. ಅನನ್ಯ ಬೆಟ್ಟಗಳ ಸಾಲನ್ನು ನೋಡುತ್ತಾ ಭಾವಪರವಶಳಾಗಿ ಕೇಳಿದಳು, ಆರ್ಯನ್, ಈ ಪರಿಸರ ಎಷ್ಟು ಸುಂದರ ಅಲ್ವಾ? ಆದರೆ ಸಮಯ ಸರಿದಂತೆ ಎಲ್ಲವೂ ಬದಲಾಗುತ್ತದೆ ಎನ್ನುತ್ತಾರೆ. ನಮ್ಮ ಜೀವನವು ಹೀಗೆ ಇರುತ್ತದೆಯೇ? ನಾವು ಯಾವತ್ತೂ ಹೀಗೆ ಇರೋಣ ಅಲ್ವೇ? ಆರ್ಯನ್ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡ. ಅವಳ ಕಣ್ಣುಗಳಲ್ಲಿ ಸೂರ್ಯಾಸ್ತದ ಪ್ರತಿಬಿಂಬವಿತ್ತು. ಆತ ಅತ್ಯಂತ ಆಳವಾದ ಧ್ವನಿಯಲ್ಲಿ ಹೇಳಿದ, ಅನನ್ಯ, ಕಾಲ ಬದಲಾಗಬಹುದು, ಮನುಷ್ಯರು ಬದಲಾಗಬಹುದು, ಆದರೆ ನಿನ್ನ ಮೇಲಿರುವ ನನ್ನ ಈ ಪ್ರೀತಿ ಮಾತ್ರ ಬೆಟ್ಟಗಳಷ್ಟೇ ಶಾಶ್ವತ. ನೀನು ನನ್ನ ಜೀವನದ ಒಂದು ಭಾಗವಲ್ಲ, ನೀನೇ ನನ್ನ ಜೀವನ. ನಿನ್ನನ್ನು ನಾನು ಯಾವತ್ತೂ ಕೈಬಿಡುವುದಿಲ್ಲ. ಇದು ನನ್ನ ಭರವಸೆ. ಆ ಮಾತುಗಳನ್ನು ಕೇಳಿದ ಅನನ್ಯಾಳಿಗೆ ಇಡೀ ಪ್ರಪಂಚವೇ ತನ್ನ ಅಂಗೈಯಲ್ಲಿದೆ ಎಂಬಂತೆ ಭಾಸವಾಯಿತು. ಆಕೆ ತನ್ನ ತಲೆಯನ್ನು ಆತನ ಹೆಗಲ ಮೇಲಿಟ್ಟು ಕಣ್ಣು ಮುಚ್ಚಿಕೊಂಡಳು. ಆ ಕ್ಷಣದಲ್ಲಿ ಅವಳಿಗೆ ಗೊತ್ತಿರಲಿಲ್ಲ, ಕಾಲವು ಕೇವಲ ಮನುಷ್ಯರನ್ನು ಮಾತ್ರವಲ್ಲ, ಭರವಸೆಗಳನ್ನು ಬದಲಿಸುತ್ತದೆ ಎಂದು. ನಂತರದ 2 ವರ್ಷಗಳು ಕಚೇರಿಯಲ್ಲಿ ಮತ್ತು ಹೊರಗೆ ಅವರಿಬ್ಬರು ಅತ್ಯಂತ ಸಂತೋಷದಿಂದ ಕಳೆದರು. ವಾರಾಂತ್ಯಗಳಲ್ಲಿ ಕೆಮ್ಮಣ್ಣುಗುಂಡಿ, ದತ್ತಪೀಠ, ಬಾಬಾ ಬುಡನ್ಗಿರಿ ಹೀಗೆ ಸುತ್ತಾಡುತ್ತಾ ಹೋದರು. ಆಫೀಸ್ನಲ್ಲಿ ಅನನ್ಯಾಳಿಗೆ ಯಾವುದೇ ತೊಂದರೆಯಾದರೂ ಆರ್ಯನ್ ರಕ್ಷಣೆಗೆ ನಿಲ್ಲುತ್ತಿದ್ದ. ಆರ್ಯನ್ನ ಪ್ರತಿಯೊಂದು ಪ್ರೆಸೆಂಟೇಷನ್ ಸಿದ್ಧಪಡಿಸಲು ಅನನ್ಯ ರಾತ್ರಿಡೀ ಎಚ್ಚರವಿದ್ದು ಸಹಾಯ ಮಾಡುತ್ತಿದ್ದಳು. ಅವರ ನಡುವೆ ಜಗಳಗಳೂ ಆಗುತ್ತಿದ್ದವು, ಆದರೆ ಅವುಗಳು ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದ್ದವು. ಆರ್ಯನ್ ಅವಳಿಗಾಗಿ ಬರೆಯುತ್ತಿದ್ದ ಸಣ್ಣ ಸಣ್ಣ ಚೀಟಿಗಳು, ಕಚೇರಿಯ ಡೈರಿಯಲ್ಲಿ ಅವಳು ಬಚ್ಚಿಡುತ್ತಿದ್ದ ಆತನ ಫೋಟೋಗಳು ಇವೆಲ್ಲವೂ ಒಂದು ಸುಂದರ ಕಾದಂಬರಿಯ ಪುಟಗಳಂತಿದ್ದವು. ಕಚೇರಿಯ ಸಹೋದ್ಯೋಗಿಗಳು ಅವರನ್ನು ಮೇಡ್ ಫಾರ್ ಈಚ್ ಅದರ್ ಎಂದು ಕರೆಯುತ್ತಿದ್ದರು. ಇಬ್ಬರ ಮನೆಯಲ್ಲೂ ವಿಷಯ ತಿಳಿಸಿ ಮದುವೆಯಾಗುವ ಬಗ್ಗೆಯೂ ಮಾತುಕತೆ ನಡೆಯಿತು.
ಅನನ್ಯ ತನ್ನ ಮದುವೆಯ ಕನಸುಗಳನ್ನು ಹೆಣೆಯಲು ಶುರು ಮಾಡಿದ್ದಳು. ಯಾವ ಸೀರೆ ಉಡಬೇಕು, ಎಲ್ಲಿ ಮನೆ ಮಾಡಬೇಕು ಎಂಬ ಬಗ್ಗೆಯೂ ಅವಳು ಯೋಜನೆ ಹಾಕಿಕೊಂಡಿದ್ದಳು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಆಫೀಸ್ನ ವಾರ್ಷಿಕ ಸಭೆಯಲ್ಲಿ ಒಂದು ಅನಿರೀಕ್ಷಿತ ಘೋಷಣೆಯಾಯಿತು. ಆರ್ಯನನ್ನು ಮುಂಬೈನ ಪ್ರಧಾನ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಸುದ್ದಿ ಇಡೀ ಕಚೇರಿಗೆ ಸಂತೋಷ ತಂದರೂ ಅನನ್ಯಾಳ ಪಾಲಿಗೆ ಅದು ಬರಸಿಡಿಲಿನಂತೆ ಇತ್ತು. ಆ ದಿನ ಸಂಜೆ ಇಬ್ಬರು ಆಫೀಸ್ನ ಪಾರ್ಕಿಂಗ್ ಲಾಟ್ನಲ್ಲಿ ನಿಂತಿದ್ದರು. ಅನನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆರ್ಯನ್ ಅವಳನ್ನು ಸಮಾಧಾನಪಡಿಸುತ್ತಾ ಹೇಳಿದ, ಅನನ್ಯ, ಇದೊಂದು ದೊಡ್ಡ ಅವಕಾಶ. ನನ್ನ ಕೆರಿಯರ್ಗೆ ಇದು ಬಹಳ ಮುಖ್ಯ. ಬರೀ 2 ವರ್ಷದ ಮಟ್ಟಿಗೆ ಮಾತ್ರ. ಆದರೆ ಮುಂಬೈ ತುಂಬ ದೂರ ಆರ್ಯನ್. ನಾವಿಬ್ಬರು ದೂರವಾಗಬೇಕೆಂದೇನಿಲ್ಲವಲ್ಲ ಎಂದು ಆಕೆ ಬಿಕ್ಕಳಿಸುತ್ತಾ ಕೇಳಿದಳು. ಆರ್ಯನ್ ನಗುತ್ತಾ ಅವಳ ಹಣೆಗೆ ಮುತ್ತಿಕ್ಕಿ ಹೇಳಿದ, ದೂರವಿದ್ದರೇನು ಅನನ್ಯ, ಪ್ರೀತಿ ಇರುವುದು ಮನಸ್ಸಿನಲ್ಲಿ. ನಾನು ಪ್ರತಿದಿನ ನಿನಗೆ ಕರೆ ಮಾಡುತ್ತೇನೆ. ಪ್ರತಿ ತಿಂಗಳು ನಿನ್ನನ್ನು ನೋಡಲು ಬರುತ್ತೇನೆ. ನಮ್ಮ ಸ್ನೇಹ, ನಮ್ಮ ಪ್ರೀತಿ ಈ ದೂರವನ್ನು ಸುಲಭವಾಗಿ ಗೆಲ್ಲುತ್ತದೆ. ನೀನೇನು ಚಿಂತಿಸಬೇಡ. ಆತನ ಆತ್ಮವಿಶ್ವಾಸದ ಮಾತುಗಳನ್ನು ನಂಬಿ ಅನನ್ಯ ಆತನನ್ನು ಕಳುಹಿಸಿಕೊಡಲು ಒಪ್ಪಿದಳು. ಆರ್ಯನ್ ಮುಂಬೈಗೆ ಹೊರಟ ದಿನ ಚಿಕ್ಕಮಗಳೂರಿನಲ್ಲಿ ಜೋರು ಮಳೆ ಸುರಿಯುತ್ತಿತ್ತು. ಅದು ಪ್ರಕೃತಿ ಕಣ್ಣೀರು ಹಾಕುತ್ತಿದ್ದ ಸಂಕೇತವೋ ಅಥವಾ ಬರುವ ಬಿರುಗಾಳಿಯ ಮುನ್ಸೂಚನೆಯೋ ಎಂಬುದು ಆಕೆಗೆ ತಿಳಿಯಲಿಲ್ಲ. ಮುಂಬೈ ಎಂದರೆ ಕೇವಲ ಒಂದು ನಗರವಲ್ಲ, ಅದೊಂದು ವೇಗವಾಗಿ ಓಡುವ ಕನಸುಗಳ ಸಂತೆ. ಚಿಕ್ಕಮಗಳೂರಿನ ಕಾಫಿ ತೋಟಗಳ ಮೌನಕ್ಕೆ ಒಗ್ಗಿಕೊಂಡಿದ್ದ ಆರ್ಯನ್ಗೆ ಮುಂಬೈನ ಟ್ರಾಫಿಕ್, ಜನರ ಗದ್ದಲ ಮತ್ತು ರಾತ್ರಿಯಿಡೀ ಬೆಳಗುವ ವಿದ್ಯುತ್ ದೀಪಗಳು ಹೊಸ ಲೋಕವನ್ನೇ ಪರಿಚಯಿಸಿದವು. ಆರ್ಯನ್ ಮುಂಬೈಗೆ ಹೋದ ಮೊದಲ ತಿಂಗಳು ಅನನ್ಯಾಳ ಜೊತೆಗಿನ ಸಂಪರ್ಕ ತುಂಬ ಚೆನ್ನಾಗಿತ್ತು. ದಿನಕ್ಕೆ 10 ಬಾರಿ ಕರೆ, ಮೆಸೇಜ್ಗಳ ಸುರಿಮಳೆ ನಡೆಯುತ್ತಿತ್ತು. ಅನನ್ಯ, ಇಲ್ಲಿ ಎಲ್ಲವೂ ತುಂಬ ಸ್ಪೀಡ್ ಆಗಿದೆ. ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಎಂದು ಆರ್ಯನ್ ಹೇಳುತ್ತಿದ್ದಾಗ ಅನನ್ಯಾಳಿಗೆ ಸಮಾಧಾನವಾಗುತ್ತಿತ್ತು. ಆಕೆ ತನ್ನ ದಿನಚರಿಯ ಪ್ರತಿ ವಿಷಯವನ್ನು ಆತನಿಗೆ ವರದಿ ಮಾಡುತ್ತಿದ್ದಳು. ಆದರೆ 2ನೇ ತಿಂಗಳಿನಿಂದ ಬದಲಾವಣೆಯ ಗಾಳಿ ಬೀಸತೊಡಗಿತು. ಆರ್ಯನ ಕರೆಗಳ ಸಂಖ್ಯೆ 10ರಿಂದ 2ಕ್ಕೆ ಇಳಿಯಿತು. ನಂತರ ಅದು ಕೇವಲ 1 ಕರೆಯಾಯಿತು. ಒಂದು ರಾತ್ರಿ ಅನನ್ಯ ಕಾತುರದಿಂದ ಕರೆ ಮಾಡಿದಾಗ ಆರ್ಯನ್ ಸಿಟ್ಟಿನಿಂದಲೇ ಉತ್ತರಿಸಿದ, ಅನನ್ಯ, ನಾನಿಲ್ಲಿ ಮೀಟಿಂಗ್ನಲ್ಲಿದ್ದೀನಿ ಅಂತ ನಿನಗೆ ಅರ್ಥವಾಗಲ್ವಾ? ಮುಂಬೈ ಆಫೀಸ್ ಚಿಕ್ಕಮಗಳೂರಿನ ಹಾಗಿಲ್ಲ. ಇಲ್ಲಿ ಪ್ರತಿ ನಿಮಿಷವೂ ಮುಖ್ಯ. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡಬೇಡ. ಅನನ್ಯ ಆಘಾತಕ್ಕೊಳಗಾದಳು. ಆಕೆಯ ಕೈಲಿದ್ದ ಫೋನ್ ನಡುಗುತ್ತಿತ್ತು. ಸಾರಿ ಆರ್ಯನ್, ಕೆಲಸ ಮುಗಿದ ಮೇಲೆ ನೀನೇ ಕಾಲ್ ಮಾಡ್ತೀಯಾ ಅಂತ ಅಂದ್ಕೊಂಡೆ ಎಂದು ಹೇಳುವಷ್ಟರಲ್ಲಿ ಆ ಕಡೆ ಫೋನ್ ಕಟ್ಟಾಗಿತ್ತು. ಮುಂಬೈನ ಕಾರ್ಪೊರೇಟ್ ಜಗತ್ತು ಆರ್ಯನನ್ನು ಪೂರ್ಣವಾಗಿ ಆವರಿಸಿಕೊಂಡಿತ್ತು. ಅಲ್ಲಿನ ಪಾರ್ಟಿಗಳು, ಹೊಸ ಸ್ನೇಹಗಳು ಮತ್ತು ಕರಿಯರ್ ಏಣಿಯನ್ನು ಏರುವ ಹಪಾಹಪಿ ಆತನ ಹಳೆಯ ಪ್ರೀತಿಯನ್ನು ಮೊಬ್ಬಾಗಿಸಿತ್ತು. ಆತನಿಗೆ ಅನನ್ಯಾಳ ಸರಳತೆ, ಆಕೆಯ ಮುಗ್ಧ ಮಾತುಗಳು ಹಳತಾಗಿ ಕಂಡವು. ನಾವು ದೂರವಿದ್ದರೇನು, ದೂರವಾಗಬೇಕೆಂದೇನಿಲ್ಲವಲ್ಲ ಎಂದು ಹೇಳಿದ ಆರ್ಯನ್ ಈಗ ದೂರವನ್ನೇ ನೆಪ ಮಾಡಿಕೊಳ್ಳತೊಡಗಿದ. ಆತನ ಆಫೀಸ್ನಲ್ಲಿ ಪರಿಚಯವಾದ ಹೊಸ ಹುಡುಗಿಯರು, ಅವರ ಆಧುನಿಕ ಜೀವನ ಶೈಲಿ ಆತನನ್ನು ಆಕರ್ಷಿಸಿತು. ಅನನ್ಯಾಳ ಪ್ರೀತಿ ಆತನಿಗೆ ಒಂದು ಹೊರೆಯಾಗಿ ಕಾಣಿಸತೊಡಗಿತು. ಫೋನ್ ಬಂದಾಗಲೆಲ್ಲ ಆತ ಬ್ಯುಸಿಯಾಗಿದ್ದೇನೆ ಎಂಬ ಒಂದೇ ಒಂದು ಸುಳ್ಳು ಅಭ್ಯಾಸ ಮಾಡಿಕೊಂಡ. ಇತ್ತ ಚಿಕ್ಕಮಗಳೂರಿನಲ್ಲಿ ಅನನ್ಯಾಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ಆಕೆಯ ಕಣ್ಣುಗಳು ಪದೇ ಪದೇ ಫೋನ್ ಸ್ಕ್ರೀನ್ ಮೇಲೆ ಬೀಳುತ್ತಿದ್ದವು. ಯಾವುದಾದರೂ ಹಳೆಯ ಮೆಸೇಜ್ ಓದುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಕಚೇರಿಯ ಕ್ಯಾಂಟೀನ್ನಲ್ಲಿ ಆರ್ಯನ್ ಜೊತೆ ಕುಳಿತು ಕಾಫಿ ಕುಡಿಯುತ್ತಿದ್ದ ಆ ಜಾಗ ಈಗ ಶೂನ್ಯವಾಗಿತ್ತು. ಆಕೆಯ ಸಹೋದ್ಯೋಗಿಗಳು ಕೇಳುತ್ತಿದ್ದರು, ಏನಮ್ಮ ಅನನ್ಯ, ಆರ್ಯನ್ ಫೋನ್ ಮಾಡಲ್ವಾ? ಮುಂಬೈಗೆ ಹೋದ ಮೇಲೆ ನಮ್ಮನ್ನೆಲ್ಲ ಮರೆತು ಬಿಟ್ಟನಾ? ಈ ಪ್ರಶ್ನೆಗಳು ಅನನ್ಯಾಳ ಎದೆಗೆ ಚುಚ್ಚುತ್ತಿದ್ದವು. ಆದರೂ ಆಕೆ ಇಲ್ಲ, ಆತನಿಗೆ ಕೆಲಸ ಜಾಸ್ತಿ ಇದೆ ಅಷ್ಟೇ ಎಂದು ಸುಳ್ಳು ಹೇಳಿ ಆತನ ಗೌರವವನ್ನು ಕಾಪಾಡುತ್ತಿದ್ದಳು. ಅನನ್ಯಾಳ ಮನೆಯಲ್ಲಿ ಮದುವೆಯ ಮಾತು ಶುರುವಾದಾಗ ಆಕೆ ಅಳುಕುತ್ತಲೇ ತಂದೆ ತಾಯಿಯ ಬಳಿ ಆರ್ಯನ್ ಬಗ್ಗೆ ಹೇಳಿದ್ದಳು. ಅವರು ಕೂಡ ಮುಂಬೈನಿಂದ ಆರ್ಯನ್ ಬರುವುದನ್ನೇ ಕಾಯುತ್ತಿದ್ದರು. ಆದರೆ ಆರ್ಯನ್ ಕರೆ ಮಾಡುವುದನ್ನೇ ನಿಲ್ಲಿಸಿದಾಗ ಅನನ್ಯಾಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. 6 ತಿಂಗಳು ಕಳೆದ ಮೇಲೆ ಆರ್ಯನ್ನ ಕಡೆಯಿಂದ ಕರೆಗಳು ಸಂಪೂರ್ಣವಾಗಿ ನಿಂತು ಹೋದವು. ಅನನ್ಯ 100 ಮೆಸೇಜ್ ಕಳುಹಿಸಿದರೂ ಆತ ರಿಪ್ಲೈ ಮಾಡುತ್ತಿರಲಿಲ್ಲ. ಆರ್ಯನ್, ಏನಾದರೂ ತಪ್ಪಾಗಿದ್ದರೆ ಹೇಳು, ನಾವು ಮಾತನಾಡೋಣ. ನಿನ್ನ ಮೌನ ನನ್ನನ್ನು ಸಾಯಿಸುತ್ತಿದೆ ಎಂದು ಆಕೆ ಬರೆದ ಕೊನೆಯ ಮೆಸೇಜ್ಗೂ ಉತ್ತರವಿಲ್ಲದಿದ್ದಾಗ ಅನನ್ಯಾಳ ಮನಸ್ಸಿನಲ್ಲಿ ಒಂದು ಬಗೆಯ ಭಯ ಆವರಿಸಿತು. ಆರ್ಯನ್ಗೆ ಏನಾದರೂ ತೊಂದರೆಯಾಗಿದೆಯೇ? ಆತನಿಗೆ ಆರೋಗ್ಯ ಕೆಟ್ಟಿದೆಯೇ ಎಂದು ಯೋಚಿಸಿ ಗಾಬರಿಯಾದಳು. ತನ್ನ ಪ್ರೀತಿಯ ಮೇಲೆ ಆಕೆಗೆ ಅಷ್ಟು ಭರವಸೆ ಇತ್ತು. ಆತ ವಂಚಿಸುತ್ತಿದ್ದಾನೆ ಎಂಬ ಯೋಚನೆಯು ಅವಳ ಮನಸ್ಸಿಗೆ ಬರಲಿಲ್ಲ. ಅನನ್ಯ ಪ್ರತಿ ರಾತ್ರಿ ಹಳೆ ಫೋಟೋಗಳನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅವಳ ನಗು ಮಾಯವಾಗಿತ್ತು.
ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಆತ ನೀಡಿದ್ದ ಆ ಭರವಸೆಯ ಮಾತುಗಳು ಅವಳ ಕಿವಿಯಲ್ಲಿ ಪದೇ ಪದೇ ಅನುರಣಿಸುತ್ತಿದ್ದವು. ಆಕೆ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಿದ್ದಳು. ನಾನು ದೂರವಾದೆನಾ, ಅಥವಾ ಆತನೇ ನನ್ನನ್ನು ದೂರ ತಳ್ಳುತ್ತಿದ್ದಾನಾ? 1 ವರ್ಷ ಕಳೆಯಿತು. ಆರ್ಯನ್ ಮರಳಿ ಬರುತ್ತಾನೆ ಎಂಬ ಆಸೆ ಕ್ಷೀಣಿಸುತ್ತಿದ್ದರೂ ಅವಳ ಹೃದಯದ ಒಂದು ಮೂಲೆಯಲ್ಲಿ ನಂಬಿಕೆಯ ದೀಪ ಇನ್ನೂ ಉರಿಯುತ್ತಿತ್ತು. ಆ ದೀಪವೇ ಆಕೆಯನ್ನು ಬದುಕಿಸಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಆರ್ಯನಿಂದ ಮೆಸೇಜ್ ಬಂತು. ಅನನ್ಯ, ನಾಳೆ ಸಂಜೆ 5 ಗಂಟೆಗೆ ನಾವು ಭೇಟಿಯಾದ ಪಾರ್ಕ್ನಲ್ಲಿ ಸಿಗೋಣ. ನಾನು ಊರಿಗೆ ಬರ್ತಿದ್ದೀನಿ. ನಿನ್ನ ಜೊತೆ ಮಾತನಾಡಬೇಕು. ಆ ಮೆಸೇಜ್ ನೋಡಿದ ಅನನ್ಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನೋಡಿದ್ಯಾ ಸೀತಾ, ಆತ ಬರ್ತಿದ್ದಾನೆ. ನನ್ನ ಪ್ರೀತಿ ಸೋಲಲಿಲ್ಲ ಎಂದು ತನ್ನ ಗೆಳತಿ ಸೀತಾಳ ಮುಂದೆ ಸಂಭ್ರಮಿಸಿದಳು. ಆದರೆ ಆ ಮೆಸೇಜ್ನ ಹಿಂದೆ ಅಡಗಿದ್ದ ಕಟು ಸತ್ಯದ ಅರಿವು ಆಕೆಗಿರಲಿಲ್ಲ. ಆರ್ಯನಿಂದ ಬಂದ ಆ ಒಂದು ಸಂದೇಶ ಅನನ್ಯಾಳ ಬಾಡಿದ ಬದುಕಿಗೆ ಹೊಸ ಚೈತನ್ಯ ನೀಡಿದಂತಾಗಿತ್ತು. ಕಳೆದ 1 ವರ್ಷದಿಂದ ಆಕೆ ಅನುಭವಿಸಿದ ಪ್ರತಿ ಕ್ಷಣದ ನೋವು, ವಿರಹ ಮತ್ತು ಅವಮಾನಗಳು ಆ ಒಂದು ಮೆಸೇಜ್ನಿಂದ ಮಾಯವಾದವು. ಆಕೆ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡಳು. ಕಣ್ಣಿನ ಕೆಳಗೆ ಮೂಡಿದ್ದ ಕಪ್ಪು ಕಲೆಗಳು ಅವಳ ಕಾಯುವಿಕೆಯ ತೀವ್ರತೆಯನ್ನು ಸಾರುತ್ತಿದ್ದವು. ಆತ ಬಂದ ತಕ್ಷಣ ನಾನು ಮೊದಲು ಸಿಟ್ಟು ಮಾಡಿಕೊಳ್ಳಬೇಕು, ಆಮೇಲೆ ಅಳಬೇಕು, ಇಷ್ಟು ದಿನ ಯಾಕೆ ಮಾತನಾಡಲಿಲ್ಲ ಎಂದು ಕೇಳಬೇಕು. ಹೀಗೆ 100,000 ಯೋಚನೆಗಳನ್ನು ಆಕೆ ಹಾಕಿಕೊಂಡಳು. ಆರ್ಯನ್ಗೆ ಇಷ್ಟವಾದ ನೀಲಿ ಬಣ್ಣದ ಸೀರೆಯನ್ನೇ ಉಟ್ಟು ಆತನಿಗೆ ತೆಗೆದುಕೊಂಡಿದ್ದ ವಾಚನ್ನು ಅಂದವಾಗಿ ಪ್ಯಾಕ್ ಮಾಡಿ ಕೈಯಲ್ಲಿ ಹಿಡಿದುಕೊಂಡಳು. ಸಂಜೆ 5 ಗಂಟೆ. ಚಿಕ್ಕಮಗಳೂರಿನ ಅದೇ ಹಳೆ ಪಾರ್ಕ್. ಇಬ್ಬರು ಮೊದಲ ಬಾರಿಗೆ ಎದುರು ಬದುರು ಕುಳಿತು ಐಸ್ ಕ್ರೀಮ್ ತಿಂದಿದ್ದ ಅದೇ ಬೆಂಚ್. ಅನನ್ಯ 10 ನಿಮಿಷ ಮುಂಚಿತವಾಗಿಯೇ ಅಲ್ಲಿಗೆ ತಲುಪಿದ್ದಳು. ಪ್ರತಿ ನಿಮಿಷವೂ ಅವಳಿಗೆ ಒಂದು ಯುಗದಂತೆ ಭಾಸವಾಗುತ್ತಿತ್ತು. ದೂರದಿಂದ ಆರ್ಯ ನಡೆದು ಬರುತ್ತಿರುವುದು ಕಂಡಿತು. ಆತನ ನಡಿಗೆಯಲ್ಲಿ ಮೊದಲಿನ ಲವಲವಿಕೆ ಇರಲಿಲ್ಲ. ಬದಲಿಗೆ ಒಂದು ಬಗೆಯ ಅಪರಿಚಿತ ಗಾಂಭೀರ್ಯವಿತ್ತು. ಆತ ಹತ್ತಿರ ಬರುತ್ತಿದ್ದಂತೆ ಅನನ್ಯ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ನೀರು ಜಿನುಗುತ್ತಿತ್ತು. ಆಕೆ ಏನೋ ಹೇಳಲು ತುಟಿ ಬಿಚ್ಚಿದಳು. ಆದರೆ ಆರ್ಯನ್ ಅವಳ ಮುಖವನ್ನು ನೋಡದೆ ಪಕ್ಕದಲ್ಲಿ ಕುಳಿತನು. ಅನನ್ಯ ನಡುಗುವ ಧ್ವನಿಯಲ್ಲಿ ಕೇಳಿದಳು, ಆರ್ಯನ್, ಇಷ್ಟು ದಿನ ಫೋನ್ ಮಾಡದೆ ಇದ್ದುದಕ್ಕೆ ಕಾರಣವೇನು? ನಾನು ಎಷ್ಟು ಕಾಯುತ್ತಿದ್ದೆ ಗೊತ್ತಾ? ಕನಿಷ್ಠ ನಾನು ಜೀವಂತವಾಗಿದ್ದೇನೆಯೇ ಅಂತಾನೂ ನೀನು ವಿಚಾರಿಸಲಿಲ್ಲ. ನಿನಗಾಗಿ ನಾನು ಹಗಲಿರುಳು ಪ್ರಾರ್ಥಿಸುತ್ತಿದ್ದೆ. ಆರ್ಯನ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಆತ ಅವಳ ಕಡೆಗೆ ತಿರುಗಿದನು. ಆದರೆ ಆತನ ಕಣ್ಣುಗಳಲ್ಲಿ ಪ್ರೀತಿಯ ಬದಲು ಒಂದು ಬಗೆಯ ಜಡತ್ವವಿತ್ತು. ಆತ ತನ್ನ ಬ್ಯಾಗ್ನಿಂದ ಅಂದವಾದ ಚಿನ್ನದ ಬಣ್ಣದ ಲಗ್ನ ಪತ್ರಿಕೆಯನ್ನು ತೆಗೆದು ಅವಳ ಮುಂದೆ ಹಿಡಿದನು. ಅನನ್ಯಾಳ ಕೈಗಳು ನಡುಗತೊಡಗಿದವು. ಆಕೆ ಅಸ್ಪಷ್ಟವಾಗಿ ಆ ಕಾರ್ಡ್ ಮೇಲಿದ್ದ ಹೆಸರನ್ನು ಓದಿದಳು. ಆರ್ಯನ್ ವೆಡ್ಸ್ ರಿಯಾ. ಅವಳಿಗೆ ಭೂಮಿ ಕುಸಿಯುತ್ತಿರುವಂತೆ ಭಾಸವಾಯಿತು. ಕೈಲಿದ್ದ ವಾಚ್ನ ಉಡುಗೊರೆ ಕೆಳಗೆ ಬಿದ್ದಿತು. ಆಕೆ ಆಶ್ಚರ್ಯದಿಂದ ಆತನನ್ನು ನೋಡಿದಳು. ಆರ್ಯನ್ ಅತ್ಯಂತ ನಿರಾಳವಾಗಿ ಹೇಳತೊಡಗಿದ, ನೋಡು ಅನನ್ಯ, ಪ್ರೀತಿಸಿದ ಮಾತ್ರಕ್ಕೆ ಮದುವೆಯಾಗಲೇಬೇಕೆಂದೇನೂ ಇಲ್ಲ. ನಾವು 1 ವರ್ಷ ದೂರವೇ ಉಳಿದಿದ್ದೇವೆ. ದೂರವಿದ್ದಾಗ ಮನಸ್ಸುಗಳು ಕೂಡ ದೂರವಾಗುವುದು ಸಹಜ. ಮುಂಬೈನಲ್ಲಿ ನನ್ನ ಜೀವನವೇ ಬೇರೆ. ರಿಯಾ ನನ್ನ ಆಫೀಸ್ನ ಪಾರ್ಟ್ನರ್ ಮಗಳು. ಆಕೆಯ ಜೊತೆಗಿನ ಮದುವೆ ನನ್ನ ಕೆರಿಯರನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ನಮ್ಮಿಬ್ಬರ ನಡುವೆ ಮೊದಲಿನ ಆ ಆಕರ್ಷಣೆ ಈಗ ಉಳಿದಿಲ್ಲ. ಆದ್ದರಿಂದ ಈಗ ಶಾಶ್ವತವಾಗಿ ದೂರವಾಗಿ ಬಿಡೋಣ. ನನ್ನ ಮದುವೆ ಮುಂಬೈನಲ್ಲಿ ಮುಂದಿನ ತಿಂಗಳು ನಿಶ್ಚಯವಾಗಿದೆ. ನೀನು ನಿನ್ನ ದಾರಿಯನ್ನು ನೋಡಿಕೋ. ಅನನ್ಯಾಳಿಗೆ ಉಸಿರು ಕಟ್ಟಿದಂತಾಯಿತು. ಆದರೆ ಆರ್ಯನ್, ನೀನೇ ಅಲ್ಲವೇ ಹೇಳಿದ್ದು, ದೂರವಿದ್ದರೇನು ನಮ್ಮ ಪ್ರೀತಿ ದೂರವಾಗಲ್ಲ ಅಂತ? ನನ್ನ 2 ವರ್ಷದ ಪ್ರೀತಿ ನಿನಗೆ ಕೇವಲ ಒಂದು ಆಕರ್ಷಣೆಯಾಗಿತ್ತೇ ಎಂದು ಬಿಕ್ಕಳಿಸುತ್ತಾ ಕೇಳಿದಳು. ಆರ್ಯನ್ ಎದ್ದು ನಿಂತು ಕಠೋರವಾಗಿ ಹೇಳಿದ, ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಅನನ್ಯ. ಹಳೆ ನೆನಪುಗಳನ್ನೇ ಹಿಡಿದು ಕೂತರೆ ಮುಂದೆ ಹೋಗಲು ಸಾಧ್ಯವಿಲ್ಲ. ಐ ಆಮ್ ಸಾರಿ. ಇಷ್ಟು ಹೇಳಿ ಆತ ಹಿಂತಿರುಗಿಯೂ ನೋಡದೆ ಅಲ್ಲಿಂದ ಹೊರಟು ಹೋದ. ಅನನ್ಯ ಅಲ್ಲಿಯೇ ಪಾರ್ಕ್ನ ಬೆಂಚ್ ಮೇಲೆ ಕುಸಿದು ಕುಳಿತಳು. ಆಕೆಯ ಕಿವಿಯಲ್ಲಿ ಆರ್ಯನ್ ಹೇಳಿದ, ಪ್ರೀತಿಸಿದ ಮಾತ್ರಕ್ಕೆ ಮದುವೆಯಾಗಬೇಕಿಲ್ಲ ಎಂಬ ಮಾತುಗಳು ಹರಿತವಾದ ಚಾಕುವಿನಂತೆ ಚುಚ್ಚುತ್ತಿದ್ದವು. ಪಾರ್ಕ್ನಲ್ಲಿ ಜನ ಓಡಾಡುತ್ತಿದ್ದರು, ಮಕ್ಕಳು ಆಟವಾಡುತ್ತಿದ್ದರು. ಆದರೆ ಅನನ್ಯಾಳಿಗೆ ಮಾತ್ರ ಇಡೀ ಜಗತ್ತು ಸ್ತಬ್ಧವಾದಂತೆ ಅನಿಸಿತು. ತನ್ನ ನೋವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ತನ್ನ ತಂದೆ ತಾಯಿಗೆ ಈ ಸುದ್ದಿ ತಿಳಿದರೆ ಅವರ ಸ್ಥಿತಿ ಏನಾಗಬಹುದು? ಸಮಾಜ ಏನು ಹೇಳಬಹುದು? ಇವೆಲ್ಲಕ್ಕಿಂತ ಹೆಚ್ಚಾಗಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿ ಹೀಗೆ ಬೆನ್ನಿಗೆ ಚೂರಿ ಹಾಕಿದನಲ್ಲ ಎಂಬ ನೋವು ಅವಳನ್ನು ಹಂತ ಹಂತವಾಗಿ ಸಾಯಿಸುತ್ತಿತ್ತು. ಆಕೆ ಕತ್ತಲೆಯು ಆವರಿಸುವವರೆಗೂ ಅಲ್ಲಿಯೇ ಮೌನವಾಗಿ ಅಳುತ್ತಾ ಕುಳಿತಿದ್ದಳು. ಪಾರ್ಕ್ನಲ್ಲಿ ಕತ್ತಲೆ ಆವರಿಸಿತ್ತು. ದೂರದಲ್ಲಿ ರಸ್ತೆಯ ದೀಪಗಳು ಉರಿಯತೊಡಗಿದವು. ಅನನ್ಯ ಇನ್ನೂ ಅದೇ ಬೆಂಚಿನ ಮೇಲೆ ಕಲ್ಲಿನ ಪ್ರತಿಮೆಯಂತೆ ಕುಳಿತಿದ್ದಳು. ಕೈಯಲ್ಲಿದ್ದ ಆ ಲಗ್ನ ಪತ್ರಿಕೆ ಗಾಳಿಗೆ ಹಾರುತ್ತಿತ್ತು.
ಆದರೆ ಅವಳಿಗೆ ಅದನ್ನು ಹಿಡಿಯುವ ಶಕ್ತಿಯೂ ಇರಲಿಲ್ಲ. ಆಕೆಯ ಜೀವನದ ಅತಿ ದೊಡ್ಡ ನಂಬಿಕೆ ಇಂದು ಅವಳ ಕಣ್ಣ ಮುಂದೆಯೇ ಸುಟ್ಟು ಬೂದಿಯಾಗಿತ್ತು. ಸೀತಾ ಅನನ್ಯ ಮನೆಗೆ ಬಾರದಿರುವುದನ್ನು ಕಂಡು ಗಾಬರಿಯಿಂದ ಪಾರ್ಕ್ಗೆ ಧಾವಿಸಿ ಬಂದಳು. ಬೆಂಚಿನ ಮೇಲೆ ಕುಸಿದು ಕುಳಿತಿದ್ದ ಗೆಳತಿಯನ್ನು ಕಂಡು ಅವಳ ಎದೆ ಜಲ್ಲೆಂದಿತು. ಓಡಿ ಬಂದು ಅನನ್ಯಾಳ ಹೆಗಲ ಮೇಲೆ ಕೈಯಿಟ್ಟು, ಅನನ್ಯ ಏನಾಯಿತು, ಆರ್ಯನ್ ಎಲ್ಲಿ ಎಂದು ಆತಂಕದಿಂದ ಕೇಳಿದಳು. ಅನನ್ಯ ಸೀತಾಳನ್ನು ಕಂಡೊಡನೆ ಅವಳನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಆಕೆಯ ಗಂಟಲು ಕಟ್ಟಿದಂತಾಗಿತ್ತು. ನೆಲದ ಮೇಲೆ ಬಿದ್ದಿದ್ದ ಲಗ್ನ ಪತ್ರಿಕೆಯನ್ನು ಎತ್ತಿಕೊಂಡ ಸೀತಾಳಿಗೆ ವಿಷಯ ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಆರ್ಯನ ವಂಚನೆ ಸೀತಾಳ ರಕ್ತ ಕುದಿಯುವಂತೆ ಮಾಡಿತು. ಆದರೆ ಈಗ ಸಿಟ್ಟಿಗಿಂತ ಹೆಚ್ಚಾಗಿ ಅನನ್ಯಾಳನ್ನು ಸುಧಾರಿಸುವುದು ಮುಖ್ಯವಾಗಿತ್ತು. ಸೀತಾ ಅನನ್ಯಾಳ ಕಣ್ಣೀರು ಒರೆಸಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ನೇರವಾಗಿ ಕಣ್ಣನ್ನು ನೋಡಿ ಹೇಳಿದಳು, ನೋಡು ಅನನ್ಯ, ಅಳುವುದನ್ನು ಮೊದಲು ನಿಲ್ಲಿಸು. ಈ ಕಣ್ಣೀರಿಗೆ ಆರ್ಯನ್ ಯೋಗ್ಯನಲ್ಲ. ಆತ ಹೇಳಿದ ಮಾತು ನಿಜ. ಪ್ರೀತಿಸಿದವರೆಲ್ಲ ಮದುವೆಯಾಗಬೇಕಿಲ್ಲ ಎಂಬುದು ಆತನ ಅಸ್ಥಿರತೆಗೆ ಸಾಕ್ಷಿ. ಆದರೆ ನಿನಗೆ ನಾನು ಹೇಳುವುದು ಒಂದೇ, ಆತನಿಗೆ ನಿನ್ನ ಅವಶ್ಯಕತೆ ಇಲ್ಲದಿರಬಹುದು, ಆದರೆ ನಿನಗೆ ನಿನ್ನ ಅವಶ್ಯಕತೆ ಇದೆ. ಪ್ರೀತಿ ಎಂಬುದು ಜೀವನದ ಒಂದು ಭಾಗವೇ ಹೊರತು ಅದೇ ಜೀವನವಲ್ಲ. ಒಬ್ಬ ವ್ಯಕ್ತಿ ಹೋದ ತಕ್ಷಣ ನಿನ್ನ ಉಸಿರಾಟ ನಿಂತಿದೆಯೇ? ನಿನ್ನ ಹೃದಯ ಬಡಿತ ನಿಂತಿದೆಯೇ? ಇಲ್ಲ ಅಲ್ವಾ? ದೇವರು ನಿನ್ನನ್ನು ಇನ್ನೂ ಬದುಕಿಸುತ್ತಿದ್ದಾನೆ ಎಂದರೆ ನೀನು ಇನ್ನೂ ಏನೋ ಸಾಧಿಸಬೇಕಿದೆ ಎಂದು ಅರ್ಥ. ಅನನ್ಯ ಬಿಕ್ಕಳಿಸುತ್ತಾ ಅಂದಳು. ಆದರೆ ಸೀತಾ, ನಾನು ಅವನನ್ನೇ ನನ್ನ ಪ್ರಪಂಚ ಅಂದುಕೊಂಡಿದ್ದೆ. ಈಗ ನಾನು ಯಾರಿಗೆ ಬೇಕು? ನನ್ನ ಬದುಕೆ ಶೂನ್ಯ ಅನಿಸುತ್ತಿದೆ. ಸೀತಾ ಕಠೋರವಾಗಿಯೇ ಉತ್ತರಿಸಿದಳು. ನೀನು ಯಾರಿಗೆ ಯಾಕೆ ಬೇಕು? ನಿನಗೆ ಮಾತ್ರ ನೀನು ಬೇಕು. ಇಷ್ಟು ದಿನ ನೀನು ಆರ್ಯನಿಗೋಸ್ಕರ ಬದುಕಿದ್ದೀಯಾ? ಆತನ ಕರೆಗಾಗಿ ಕಾದಿದ್ದೀಯಾ? ಆತನ ಇಷ್ಟ ಕಷ್ಟಗಳಲ್ಲೇ ನಿನ್ನನ್ನು ನೀನು ಕಳೆದುಕೊಂಡಿದ್ದೀಯಾ? ಆದರೆ ನೆನಪಿಡು, ನೀನು ಹುಟ್ಟಿದಾಗ ಆರ್ಯನ್ ಇರಲಿಲ್ಲ. ನೀನು ಬೆಳೆದಾಗಲೂ ಆತ ಇರಲಿಲ್ಲ. ಈಗ ಆತ ಹೋದ ಮಾತ್ರಕ್ಕೆ ನಿನ್ನ ಅಸ್ತಿತ್ವ ಅಳಿಸಿ ಹೋಗುವುದಿಲ್ಲ. ಈಗ ನಿನಗೋಸ್ಕರ ಬದುಕು. ನಿನ್ನ ವೃತ್ತಿ ಜೀವನ ಇದೆ. ನಿನ್ನನ್ನು ಪ್ರೀತಿಸುವ ತಂದೆ ತಾಯಿ ಇದ್ದಾರೆ. ನಿನ್ನ ಕನಸುಗಳನ್ನು ಆತನಿಗೆ ಬಲಿ ಕೊಡಬೇಡ. ಈ ನೋವು ನಿನ್ನನ್ನು ಸುಡಬಾರದು. ಬದಲಿಗೆ ನಿನ್ನನ್ನು ಬಲಿಷ್ಠಗೊಳಿಸಬೇಕು. ನಾವು ಪ್ರಪಂಚವನ್ನು ಬೇರೆಯವರ ಕಣ್ಣಿನಿಂದ ನೋಡಲು ಹೋಗಿ ನಮ್ಮನ್ನು ನಾವು ಮರೆಯುತ್ತೇವೆ. ಆತ ಹೋದ ಮಾತ್ರಕ್ಕೆ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ವಜ್ರ ಮಣ್ಣಿನಲ್ಲಿ ಬಿದ್ದರೂ ವಜ್ರವೇ. ಆತ ಅದನ್ನು ಗುರುತಿಸಲು ಕಣ್ಣು ಕಳೆದುಕೊಂಡಿದ್ದಾನೆ ಅಷ್ಟೇ. ಸೀತಾ ಅನನ್ಯಾಳ ಕೈ ಹಿಡಿದು ಎಬ್ಬಿಸುತ್ತಾ ಹೇಳಿದಳು, ನಿನ್ನ ಮನಸ್ಸನ್ನು ನೀನೇ ಒಮ್ಮೆ ಕೇಳಿಕೋ ಅನನ್ಯ. ನೀನು ಬೇಡದ ವ್ಯಕ್ತಿಯ ಹಿಂದೆ ಬಿದ್ದು ಹಳಹಳಿಸುವುದು ಪ್ರೀತಿಯಲ್ಲ, ಅದು ಆತ್ಮಹತ್ಯೆಗೆ ಸಮಾನ. ಆತ ತನ್ನ ಸುಖಕ್ಕಾಗಿ ನಿನ್ನನ್ನು ಮೆಟ್ಟಿಲು ಮಾಡಿಕೊಂಡಿದ್ದಾನೆ. ಇಂತಹ ಸ್ವಾರ್ಥಿಯ ಜೊತೆ ನೀನು ಜೀವನ ಕಳೆದಿದ್ದರೆ ನಿನ್ನ ಗತಿ ಏನಾಗುತ್ತಿತ್ತೋ? ದೇವರಿಗೆ ಧನ್ಯವಾದ ಹೇಳು. ಮದುವೆಗೆ ಮುಂಚೆಯೇ ಆತನ ಮುಖವಾಡ ಕಳಚಿ ಬಿದ್ದಿದ್ದಕ್ಕೆ ಅನನ್ಯ ಮೌನವಾಗಿ ಕೇಳುತ್ತಿದ್ದಳು. ಸೀತಾಳ ಮಾತುಗಳು ಆಕೆಯ ಮನಸ್ಸಿನ ಮಂಜನ್ನು ಸರಿಸುತ್ತಿದ್ದವು. ಸೀತಾ ಮುಂದುವರೆಸಿದಳು, ನೋಡು ಅನನ್ಯ, ಇವತ್ತಿನಿಂದ ನೀನು ನಿನಗೋಸ್ಕರ ಬದುಕು. ನಿನ್ನ ತಂದೆ ತಾಯಿ ನಿನ್ನನ್ನು ಬೆಳೆಸಿದ್ದು ಯಾರೋ ಒಬ್ಬ ಬಂದು ನಿನ್ನನ್ನು ತುಳಿದು ಹೋಗಲಿಕ್ಕಲ್ಲ. ನೀನು ಒಬ್ಬ ಸಮರ್ಥ ಸಾಫ್ಟ್ವೇರ್ ಇಂಜಿನಿಯರ್. ನಿನ್ನ ಬುದ್ಧಿಶಕ್ತಿ, ನಿನ್ನ ಸೌಂದರ್ಯ, ನಿನ್ನ ಸಂಸ್ಕಾರ ಆರ್ಯನಂತ ಕ್ಷುಲ್ಲಕ ವ್ಯಕ್ತಿಗಿಂತ ಮಿಗಿಲಾದದ್ದು. ಆತ ನಿನ್ನನ್ನು ಕಳೆದುಕೊಂಡಿದ್ದಾನೆ ಹೊರತು ನೀನು ಆತನನ್ನಲ್ಲ. ಸೋತಿರುವುದು ಆತ, ನೀನಲ್ಲ. ವಂಚನೆ ನಿನ್ನದಲ್ಲ, ಆತನದ್ದು. ಅನನ್ಯ, ನೀನು ಪ್ರಾಮಾಣಿಕವಾಗಿ ಪ್ರೀತಿಸಿದೆ. ಅದು ನಿನ್ನ ಸಂಸ್ಕಾರ. ಆತ ಪ್ರೀತಿಯನ್ನು ಕಾಲಹರಣಕ್ಕೆ ಬಳಸಿಕೊಂಡ. ಅದು ಆತನ ಸಂಸ್ಕಾರ. ಸೋತಿರುವುದು ನೀನಲ್ಲ. ಒಬ್ಬ ಒಳ್ಳೆಯ ಜೀವವನ್ನು ಕಳೆದುಕೊಂಡು ಆತ ಸೋತಿದ್ದಾನೆ. ಈ ಮದುವೆಯ ಕಾರ್ಡ್ ಆತನ ಅಸ್ಥಿರತೆಗೆ ಸಾಕ್ಷಿ. ಇಂತಹ ವ್ಯಕ್ತಿಯ ಜೊತೆ ಜೀವನ ಪೂರ್ತಿ ಕಳೆಯುವುದಕ್ಕಿಂತ ಈಗಲೇ ಆತ ದೂರವಾಗಿದ್ದು ನಿನ್ನ ಪುಣ್ಯ ಎಂದು ಭಾವಿಸು. ಸೀತಾಳ ಮಾತುಗಳು ಅನನ್ಯಾಳಲ್ಲಿ ಒಂದು ಹೊಸ ಭರವಸೆ ಮೂಡಿಸಿದವು. ನೀನು ಹೇಳುತ್ತಿರುವುದು ಸರಿ ಸೀತಾ. ನಾನು ನನಗೋಸ್ಕರ ಬದುಕಬೇಕು. ಅವನ ಮದುವೆಯ ಕಾರ್ಡ್ ನನ್ನ ಸಾವಿನ ಪತ್ರವಾಗಬಾರದು. ಅದು ನನ್ನ ಹೊಸ ಜೀವನದ ಆರಂಭದ ಪತ್ರವಾಗಬೇಕು ಎಂದು ಅನನ್ಯ ದೃಢವಾಗಿ ಹೇಳಿದಳು. ಸೀತಾಳ ಮುಖದಲ್ಲಿ ನಗು ಮೂಡಿತು. ಇದು ನನ್ನ ಅನನ್ಯ. ಬರುವ ನೋವುಗಳು ನಮಗೆ ಪಾಠ ಕಲಿಸಲಿಕ್ಕೆ ಬರುತ್ತವೆ. ಆರ್ಯನೊಬ್ಬ ಕೆಟ್ಟ ಪಾಠವಾಗಿದ್ದ ಅಷ್ಟೇ. ಈಗ ಆ ಪುಟವನ್ನು ಹರಿದು ಹಾಕು. ನಿನ್ನ ಬದುಕಿನ ಹೊಸ ಅಧ್ಯಾಯವನ್ನು ಹಿಂದೆ ಬರೆಯಲು ಶುರು ಮಾಡು. ಅನನ್ಯ ಆ ಲಗ್ನ ಪತ್ರಿಕೆಯನ್ನು ಕೈಗೆತ್ತಿಕೊಂಡು ನೂರಾರು ತುಂಡುಗಳಾಗಿ ಹರಿದು ಗಾಳಿಯಲ್ಲಿ ತೂರಿದಳು. ಆ ಕಾಗದದ ಚೂರುಗಳು ಕತ್ತಲಲ್ಲಿ ಹಾರಿ ಹೋದಂತೆ ಅವಳ ಮನಸ್ಸಿನ ಭಾರವೂ ಹಗುರವಾಯಿತು. ಸೀತಾಳ ಕೈ ಹಿಡಿದು ಆಕೆ ಪಾರ್ಕ್ನಿಂದ ಹೊರಬಂದಾಗ ಆಕೆಯ ನಡಿಗೆಯಲ್ಲಿ ಆರ್ಯನನ್ನು ಮರೆತು ತನ್ನನ್ನು ತಾನು ಪ್ರೀತಿಸುವ ಹಠವಿತ್ತು. ಪಾರ್ಕ್ನ ಆ ಕರಾಳ ಸಂಜೆಯ ನಂತರ ಅನನ್ಯ ಸಂಪೂರ್ಣವಾಗಿ ಬದಲಾಗಿದ್ದಳು. ಸೀತಾಳ ಮಾತುಗಳು ಆಕೆಯ ಪಾಲಿಗೆ ಪುನರ್ಜನ್ಮ ನೀಡಿದಂತಿದ್ದವು.
ಅಳುವ ಕಣ್ಣುಗಳಲ್ಲಿ ಈಗ ಆತ್ಮವಿಶ್ವಾಸದ ಕಿಚ್ಚಿತ್ತು. ಆಕೆ ತನ್ನ ಜೀವನದ ಉದ್ದೇಶವನ್ನು ಮರುಶೋಧಿಸಲು ನಿರ್ಧರಿಸಿದಳು. ಅನನ್ಯ ತನ್ನ ಸಂಪೂರ್ಣ ಗಮನವನ್ನು ಕೆಲಸದ ಕಡೆಗೆ ಹರಿಸಿದಳು. ಮೊದಲಿಗಿಂತ ಹೆಚ್ಚು ಸಮಯ ಆಫೀಸ್ನಲ್ಲಿ ಕಳೆಯತೊಡಗಿದಳು. ತನಗೆ ಸಿಕ್ಕ ಹೊಸ ಪ್ರಾಜೆಕ್ಟ್ಗಳನ್ನು ಸವಾಲಾಗಿ ಸ್ವೀಕರಿಸಿದಳು. ಆಕೆಯ ಕೋಡಿಂಗ್ ಕೌಶಲ ಮತ್ತು ಹೊಸ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳುವ ವೇಗವನ್ನು ಕಂಡು ಮ್ಯಾನೇಜ್ಮೆಂಟ್ ಬೆರಗಾಯಿತು. 6 ತಿಂಗಳಲ್ಲೇ ಆಕೆಗೆ ಸೀನಿಯರ್ ಡೆವಲಪರ್ ಆಗಿ ಬಡ್ತಿ ಸಿಕ್ಕಿತು. ಅಷ್ಟಕ್ಕೆ ನಿಲ್ಲದ ಅನನ್ಯ ಕಂಪನಿಯ ಅಂತಾರಾಷ್ಟ್ರೀಯ ಕ್ಲೈಂಟ್ಗಳ ಜೊತೆ ನೇರವಾಗಿ ವ್ಯವಹರಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಳು. ಆಕೆಯ ನಾಯಕತ್ವದಲ್ಲಿ ತಂಡವು ಅಸಾಧ್ಯವಾದ ಗುರಿಗಳನ್ನು ಸಾಧಿಸಿತು. ವರ್ಷದ ಕೊನೆಯಲ್ಲಿ ಆಕೆಗೆ ವರ್ಷದ ಅತ್ಯುತ್ತಮ ಉದ್ಯೋಗಿ ಪ್ರಶಸ್ತಿ ಲಭಿಸಿತು. ಆ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಆಕೆಯ ಮುಖದಲ್ಲಿ ಮೂಡಿದ ನಗು ಯಾವುದೇ ಆಘಾತಕ್ಕೂ ಬಗ್ಗದ ಧೀರತನಕ್ಕೆ ಸಾಕ್ಷಿಯಾಗಿತ್ತು. ಸೀತಾ ಸದಾ ಆಕೆಯ ಜೊತೆಗಿದ್ದು ಆಕೆಯನ್ನು ಪ್ರೋತ್ಸಾಹಿಸುತ್ತಿದ್ದಳು. ಅನನ್ಯ ಈಗ ಕೇವಲ ಒಬ್ಬ ಉದ್ಯೋಗಿಯಲ್ಲ, ಹಲವರಿಗೆ ಪ್ರೇರಣೆಯಾಗಿದ್ದಳು. ತನ್ನ ಸಂಬಳದಲ್ಲಿ ಒಂದು ಭಾಗವನ್ನು ಅನಾಥಾಶ್ರಮದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೀಡತೊಡಗಿದಳು. ನಿನಗಾಗಿ ಬದುಕು ಎಂದು ಸೀತಾ ಹೇಳಿದ ಮಾತು ಆಕೆಯ ಮಂತ್ರವಾಗಿತ್ತು. ಇತ್ತ ಮುಂಬೈನಲ್ಲಿ ಆರ್ಯನ ಜೀವನ ಅವನು ಅಂದುಕೊಂಡಂತೆ ಇರಲಿಲ್ಲ. ಆತ ಯಾರನ್ನು ತನ್ನ ಕೆರಿಯರ್ಗೆ ಏನಿ ಎಂದು ಭಾವಿಸಿ ಮದುವೆಯಾಗಿದ್ದನೋ ಆ ರಿಯಾ ಅತ್ಯಂತ ಗರ್ವಿಷ್ಠೆಯಾಗಿದ್ದಳು. ಆಕೆಗೆ ಆರ್ಯನ ಮೇಲೆ ಪ್ರೀತಿ ಇರಲಿಲ್ಲ. ಬದಲಿಗೆ ಆತನನ್ನು ತನ್ನ ಅಡಿಯಾಳಿನಂತೆ ನಡೆಸಿಕೊಳ್ಳುತ್ತಿದ್ದಳು. ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಅವರ ನಡುವೆ ಜಗಳಗಳು ಶುರುವಾದವು. ಒಂದು ದಿನ ಆರ್ಯನ್ ತನ್ನ ಆಫೀಸ್ನ ಇಮೇಲ್ ನೋಡುತ್ತಿದ್ದಾಗ ಕಂಪನಿಯ ಗ್ಲೋಬಲ್ ನ್ಯೂಸ್ ಲೆಟರ್ನಲ್ಲಿ ಅನನ್ಯಾಳ ಫೋಟೋ ಕಂಡಿತು. ಹೈಲ್ಯಾಂಡ್ ಟೆಕ್ ಸೊಲ್ಯೂಷನ್ನ ಉದಯೋನ್ಮುಖ ತಾರೆ ಅನನ್ಯ ಎಂಬ ಶೀರ್ಷಿಕೆಯಡಿಯಲ್ಲಿ ಆಕೆಯ ಸಾಧನೆಗಳನ್ನು ವಿವರಿಸಲಾಗಿತ್ತು. ಆ ಫೋಟೋದಲ್ಲಿದ್ದ ಅನನ್ಯಾಳ ಮುಖದ ಕಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೋಡಿ ಆರ್ಯನ್ಗೆ ಒಂದು ಕ್ಷಣ ಎದೆ ಬಡಿದಂತಾಯಿತು. ಆತನಿಗೆ ತನ್ನ ತಪ್ಪಿನ ಅರಿವಾಗತೊಡಗಿತು. ತಾನು ಕಳೆದುಕೊಂಡಿದ್ದು ಕೇವಲ ಒಬ್ಬ ಹುಡುಗಿಯನ್ನಲ್ಲ, ಬದಲಿಗೆ ತನ್ನನ್ನು ನಿಸ್ವಾರ್ಥವಾಗಿ ಪ್ರೀತಿಸಿದ ಒಂದು ಪವಿತ್ರ ಜೀವವನ್ನು ಎಂದು ಆತನಿಗೆ ಮನವರಿಕೆಯಾಯಿತು. ರಿಯಾಳ ಕಿರುಕುಳ ಮತ್ತು ಆಕೆಯ ತಂದೆಯ ಆಫೀಸ್ನ ಒತ್ತಡದ ನಡುವೆ ಆತ ಅನನ್ಯಾಳನ್ನು ನೆನಪಿಸಿಕೊಂಡು ಹಲುಬಿದ. 1 ವರ್ಷದ ನಂತರ ಕಂಪನಿಯ ವಾರ್ಷಿಕ ಸಭೆಯ ನಿಮಿತ್ತ ಆರ್ಯನ್ ಮತ್ತೆ ಚಿಕ್ಕಮಗಳೂರಿನ ಆಫೀಸ್ಗೆ ಬರಬೇಕಾಯಿತು. ಆತ ತುಂಬ ಬದಲಾಗಿದ್ದ. ಮುಖದಲ್ಲಿ ಹಿಂದಿನ ಕಳೆ ಇರಲಿಲ್ಲ, ಕಣ್ಣುಗಳಲ್ಲಿ ದೈನ್ಯತೆ ಇತ್ತು. ಆತ ಅನನ್ಯಾಳನ್ನು ಭೇಟಿಯಾಗಲು ಹವಣಿಸಿದ. ಆಫೀಸ್ನ ಕ್ಯಾಬಿನ್ನಲ್ಲಿ ಅನನ್ಯಾಳನ್ನು ಕಂಡ ಆರ್ಯನ್ ತಲೆ ತಗ್ಗಿಸಿ ನಿಂತನು. ಅನನ್ಯ, ಹೇಗಿದ್ದೀಯಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದ. ಅನನ್ಯ ತನ್ನ ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆದು ಅತ್ಯಂತ ಗೌರವಯುತವಾಗಿ ಆದರೆ ಯಾವುದೇ ಭಾವನೆ ಇಲ್ಲದೆ ನೋಡಿದಳು. ತುಂಬ ಚೆನ್ನಾಗಿದ್ದೇನೆ ಆರ್ಯನ್, ಕೆಲಸದ ಮೇಲೆ ಬಂದಿದ್ದೀರಾ? ಆಲ್ ದಿ ಬೆಸ್ಟ್ ಎಂದು ತನ್ನ ಕೆಲಸ ಮುಂದುವರಿಸಿದಳು. ಆರ್ಯನ್ ಪಶ್ಚಾತ್ತಾಪದ ಧ್ವನಿಯಲ್ಲಿ ಹೇಳಿದ, ಅನನ್ಯ, ನನ್ನನ್ನು ಕ್ಷಮಿಸಿಬಿಡು. ನಾನು ಅಂದು ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದಿತ್ತು. ನಾನು ಜೀವನದಲ್ಲಿ ನೆಮ್ಮದಿ ಕಳೆದುಕೊಂಡಿದ್ದೇನೆ. ನಿನಗೆ ವಂಚಿಸಿದ್ದಕ್ಕಾಗಿ ಶಿಕ್ಷೆಯನ್ನು ನಾನು ಅನುಭವಿಸುತ್ತಿದ್ದೇನೆ. ಅನನ್ಯ ಮೆಲ್ಲನೆ ಎದ್ದು ನಿಂತು ಹೇಳಿದಳು. ಆರ್ಯನ್, ನಾನು ನಿನ್ನ ಮೇಲೆ ಯಾವುದೇ ದ್ವೇಷ ಇಟ್ಟುಕೊಂಡಿಲ್ಲ. ಯಾಕೆಂದರೆ ಅಂದು ನೀನು ನನ್ನನ್ನು ಬಿಟ್ಟು ಹೋದ ಕಾರಣಕ್ಕೆ ಇಂದು ನಾನು ಇಷ್ಟು ಬಲಿಷ್ಠವಾಗಿ ಬೆಳೆಯಲು ಸಾಧ್ಯವಾಯಿತು. ನೀನು ಕೊಟ್ಟ ನೋವು ನನಗೆ ಪಾಠವಾಯಿತು. ಈಗ ನಿನ್ನ ಪ್ರೀತಿಯು ನನಗೆ ಬೇಡ, ನಿನ್ನ ಸ್ನೇಹವೂ ಬೇಡ. ನನ್ನ ಜೀವನ ನನಗೆ ಸಿಕ್ಕಿದೆ, ನೀನು ಹೊರಡಬಹುದು. ಆರ್ಯನ್ ಮೌನವಾಗಿ ಹೊರನಡೆದ. ಅನನ್ಯ ಕಿಟಕಿಯಿಂದ ಹೊರಗೆ ಬೆಟ್ಟಗಳ ಸಾಲನ್ನು ನೋಡಿದಳು. ಗಾಳಿ ಅವಳ ಕೂದಲನ್ನು ಸವರಿದಾಗ ಆಕೆಗೆ ತನ್ನನ್ನು ತಾನು ಗೆದ್ದ ಸಂಭ್ರಮವಿತ್ತು. ಆಕೆ ಈಗ ಸೀತಾ ಹೇಳಿದಂತೆ ತನ್ನನ್ನು ತಾನು ಪ್ರೀತಿಸುತ್ತಿದ್ದಳು. ಆಕೆಯ ಬದುಕು ಈಗ ಬರೀ ಪ್ರೀತಿಯ ಸುತ್ತಲಲ್ಲ, ಸ್ವಾಭಿಮಾನದ ಸುತ್ತ ಬೆಳಗುತ್ತಿತ್ತು. ಅನನ್ಯ ಮತ್ತು ಸೀತಾಳ ಈ ಕತೆ ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ, ಇದು ಜೀವನದ ಅನಿವಾರ್ಯದ ಸತ್ಯ. ಬದುಕಿನಲ್ಲಿ ನಂಬಿಕೆ ದ್ರೋಹವಾದಾಗ ಮನುಷ್ಯ ಕುಸಿದು ಹೋಗುವುದು ಸಹಜ. ಆದರೆ ಅಲ್ಲಿಂದ ಮತ್ತೆ ಹೇಗೆ ಎದ್ದು ನಿಲ್ಲುತ್ತೇವೆ ಎಂಬುದು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ನಮ್ಮ ಸಂತೋಷಕ್ಕೆ ನಾವೇ ಕಾರಣಕರ್ತರು ಎಂಬ ಸಂದೇಶ ಈ ಕಥೆಯ ಮೂಲಕ ಎಲ್ಲರಿಗೂ ತಲುಪಲಿ ಎಂಬುದು ನನ್ನ ಆಶಯ. ಸೀತಾಳಂತಹ ಒಬ್ಬ ಗೆಳತಿ ಮತ್ತು ಅನನ್ಯಾಳಂತಹ ದೃಢ ನಿರ್ಧಾರ ನಮ್ಮೆಲ್ಲರ ಬದುಕಿನಲ್ಲೂ ಇರಲಿ. ಈ ಕಥೆಯು ನಿಮಗೆಲ್ಲರಿಗೂ ಮೆಚ್ಚುಗೆಯಾಗಿದೆ ಎಂದು ಭಾವಿಸುತ್ತೇನೆ. ನಮ್ಮ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮವರಿಗೆ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.